कांग्रेस पार्टी के वरिष्ठ नेता, हमारे कार्यकर्ता, भाई और बहनों, प्रेस के हमारे मित्रों, आप सबका यहाँ बहुत बहुत स्वागत। इस रोड शो में आप सब आए, गर्मी में आए, इतना प्यार मोहब्बत दिखाई, इसके लिए आप सबको बहुत बहुत धन्यवाद। कांग्रेस पक्षದ ಎಲ್ಲ ವರಿಷ್ಠ ನಾಯಕರುಗಳೇ, ಎಲ್ಲ ನನ್ನ ಆತ್ಮೀಯ ತಂದೆ ತಾಯಂದಿರೇ, ಬಂಧುಗಳೇ, ಇವತ್ತು ಚಿಕ್ಕಮಗಳೂರಿನಲ್ಲಿ ನಡೆದಂತ ರೋಡ್ ಶೋದಲ್ಲಿ ತಾವೆಲ್ಲ ಬಿಸಿಲಿನಲ್ಲಿ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಅದಕ್ಕೋಸ್ಕರ ನಾನು ತಮ್ಮೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. मुझे याद है, मैं बहुत छोटा था जब पहली बार मेरी दादी यहाँ से चुनाव लड़ी और मुझे चिकमंगलूर का नाम सुनाई दिया। ನಾನು ಇಲ್ಲಿಗೆ ಬರ್ಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಚಿಕ್ಕಮಗಳೂರಿನಲ್ಲಿ 78-79ರಲ್ಲಿ ನನ್ನ ಅಜ್ಜಿ ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ನಾನು ಚಿಕ್ಕಮಗಳೂರಿನ ಹೆಸರನ್ನ ಕೇಳಿದ್ದೆ. और उन्होंने मुझे बताया कि चिकमंगलूर बहुत सुंदर जगह है। ಅವರು ನನಗೆ ಹೇಳಿದ್ರು, ನಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರು ಬಹಳ ಸುಂದರವಾಗಿರುವಂತಹ ಜಿಲ್ಲೆ ಅಂತೇಳಿ. और आज मुझे पता लगा कि चिकमंगलूर से भी ज्यादा सुंदर चिकमंगलूर के लोग हैं। ನನಗೆ ಆಮೇಲೆ ನನ್ನ ಅನುಭವಕ್ಕೆ ಬಂದಿದ್ದು ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಗಿಂತಲೂ ಚಿಕ್ಕಮಗಳೂರು ಜನ ಬಹಳ ಸುಂದರರು ಅನ್ನೋಂಥದ್ದು, ಬಹಳ ಒಳ್ಳೆಯವರು ಅನ್ನೋಂಥದ್ದನ್ನು. यहाँ पे कर्नाटक में चुनाव है। ಈಗ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇದೆ. आपको मालूम है कि जो पिछली सरकार थी, जो 3 साल पहले बनी, वो इलेक्शन से चुनी हुई सरकार नहीं है। ಈಗ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇದೆ. ಈಗ ಇಲ್ಲಿರುವಂತ ಸರ್ಕಾರ ಜನಗಳ ಆಶೀರ್ವಾದ ಪಡೆದು ಬಹುಮತ ಪಡೆದು ಬಂದಿರುವಂತ ಸರ್ಕಾರ ಅಲ್ಲ. उसको आपने नहीं चुना, ನೀವು ಆ ಸರ್ಕಾರವನ್ನ ಚುನಾಯಿತ ಮಾಡಿಲ್ಲ. वो सरकार आपसे चोरी की गई सरकार है। ಕಳ್ಳತನದಿಂದ ಮಾಡಿರುವಂತ ಸರ್ಕಾರ, ಶಾಸಕರನ್ನು ಕದ್ದು ಮಾಡಿರುವಂತ ಸರ್ಕಾರ ಕರ್ನಾಟಕದಲ್ಲಿ ಈಗ ಇದೆ. भ्रष्टाचार का पैसा इस्तेमाल करके बीजेपी ने आपकी सरकार आपसे चोरी की। ಭ್ರಷ್ಟಾಚಾರದಿಂದ ಮಾಡಿರ್ತಕ್ಕಂಥ ಹಣವನ್ನ ಸಂಗ್ರಹ ಮಾಡಿ ಅದನ್ನ ಬಳಸಿ ಸರ್ಕಾರವನ್ನ ಕಳ್ಳತನ ಮಾಡಿ ಕರ್ನಾಟಕದಲ್ಲಿ ಸರ್ಕಾರವನ್ನ ರಚನೆ ಮಾಡಿಕೊಂಡಿದ್ದಾರೆ. उसके बाद 3 साल के लिए उन्होंने आपको हर चीज में लूटा। ಈಗ ಸರ್ಕಾರ ಬಂದು 3 ವರ್ಷಕ್ಕಿಂತ ಜಾಸ್ತಿ ಆಯಿತು. ಆ ಸಂದರ್ಭದಲ್ಲಿ ಅವರು ನಿಮ್ಮಿಂದ ಪ್ರತಿಯೊಂದನ್ನು ಕೂಡ ಕಳ್ಳತನವನ್ನು ಮಾಡಿದ್ದಾರೆ. आज कर्नाटक के किसी भी बच्चे से पूछो 40 का क्या मतलब होता है, वो आपको बताएगा 40 का मतलब 40% कमीशन जो बीजेपी के लोगों ने हमसे चोरी किया है। ಈಗ ಕರ್ನಾಟಕದಲ್ಲಿರುವಂತ ಯಾರನ್ನು ಬೇಕಾದರೂ ಕೇಳಿ, ಸಣ್ಣ ಮಕ್ಕಳನ್ನು ಬೇಕಾದರೂ ಕೇಳಿ, 40 ಅಂದ್ರೆ ಏನು ಅಂದ್ರೆ 40% ಭ್ರಷ್ಟಾಚಾರ ಅಂತೇಳಿ ಹೇಳ್ತಾರೆ. ಆ 40% ಭ್ರಷ್ಟಾಚಾರದಿಂದಲೇ ಈ ಸರ್ಕಾರ ನಡೀತಾ ಇದೆ. बीजेपी के किसी भी एमएलए से पूछो, वो आपको 40 सुनाएगा। ಬಿಜೆಪಿಯ ಯಾವ ಶಾಸಕರನ್ನು ಬೇಕಾದರೂ ಕೇಳಿ, ನಿಮಗೆ 40 ಅನ್ನೋದು ಮಾತ್ರ ಕೇಳಿ ಬರ್ತದೆ. प्रधानमंत्री जी आते हैं, चुनाव के समय आते हैं, मगर भ्रष्टाचार के बारे में उन्होंने कुछ नहीं कहा। ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬರ್ತಾರೆ, ಆದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ. ಆದರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಒಂದು ಸಣ್ಣ ಮಾತನ್ನು ಹೇಳುವುದಿಲ್ಲ, ಚಕಾರವನ್ನು ಕೂಡ ಎತ್ತೋದಿಲ್ಲ. कॉन्ट्रैक्टर एसोसिएशन ने उनको चिट्ठी लिखी और उनसे कहा कि कर्नाटक में 40% कमीशन हर चीज के लिए लिया जा रहा है। सब इंस्पेक्टर बनने के लिए, कॉन्ट्रैक्ट के लिए, सब चीज के लिए यहाँ पे 40% लिया जा रहा है। ಕರ್ನಾಟಕದ ಕಾಂಟ್ರಾಕ್ಟ್ಗಳ ಸಂಘದವರು ಪ್ರಧಾನಮಂತ್ರಿಗೆ ನೇರವಾಗಿರ್ತಕ್ಕಂಥ ಪತ್ರವನ್ನು ಬರೆದರು. ಈ ರಾಜ್ಯದಲ್ಲಿ ಪ್ರತಿಯೊಂದು ಕೆಲಸಕ್ಕೆ 40% ಕಮಿಷನ್ ಅನ್ನು ಕೊಡಬೇಕಾಗ್ತದೆ ಅಂತೇಳಿ, ಮತ್ತು ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಥವಾ ಯಾವುದೇ ಹುದ್ದೆಗೆ ಆಯ್ಕೆ ನಡೀಲಿ, ಪ್ರತಿಯೊಂದರಲ್ಲೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ನಡೀತಾ ಇದೆ. प्रधानमंत्री ने चिट्ठी का जवाब तक नहीं दिया। ಪ್ರಧಾನಮಂತ್ರಿಯವರು ಕಾಂಟ್ರಾಕ್ಟ್ಗಳ ಸಂಘದ ಕೆಂಪಣ್ಣ ಬರೆದಿರ್ತಕ್ಕಂಥ ಪತ್ರಕ್ಕೆ ಒಂದು ಉತ್ತರ ಕೊಡುವಂತ ಸೌಜನ್ಯವನ್ನು ಕೂಡ ತೋರಿಸಲಿಲ್ಲ. मगर प्रधानमंत्री को कर्नाटक में जो हुआ वो मालूम है। ಆದರೆ ಪ್ರಧಾನಮಂತ್ರಿಗಳಿಗೆ ಕರ್ನಾಟಕದಲ್ಲಿ ಏನು ನಡೀತಾ ಇತ್ತು ಮತ್ತು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. अब देखिए, हम भाषण करते हैं
तो अपने नेताओं के नाम लेते हैं। ನಾವು ಭಾಷಣ ಮಾಡುವಂತ ಸಂದರ್ಭದಲ್ಲಿ ನಮ್ಮ ನಾಯಕರುಗಳ ಹೆಸರನ್ನ ಹೇಳ್ತಕ್ಕಂಥದ್ದು ಸಹಜ. सिद्धरमैया जी, खारगे जी, डीके शिवकुमार जी, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಡಿ.ಕೆ. ಶಿವಕುಮಾರ್ ಅವರು, परमेश्वर जी, ಪರಮೇಶ್ವರ್ ಅವರು, जारकिहोली जी, ಜಾರಕಿಹೊಳಿ ಅವರು, हम उनके नाम लेते हैं। ನಾವು ಅವರುಗಳ ಹೆಸರನ್ನೆಲ್ಲ ಹೇಳಿ ಭಾಷಣವನ್ನು ಮಾಡ್ತೇವೆ. मगर प्रधानमंत्री बीजेपी का किसी की नेता का नाम नहीं लेते। ಆದರೆ ಪ್ರಧಾನಮಂತ್ರಿ ಅವರು ಬಿಜೆಪಿಯ ಯಾವ ನಾಯಕರ ಹೆಸರನ್ನು ಕೂಡ ಹೇಳೋದಿಲ್ಲ. प्रधानमंत्री जी बोम्मई जी के बारे में, येद्दुरप्पा जी के बारे में एक शब्द नहीं बोलते। ಪ್ರಧಾನಮಂತ್ರಿ ಅವರು ಬಸವರಾಜ ಬೊಮ್ಮಾಯಿ ಅವರ ವಿಚಾರದಲ್ಲಾಗ್ಲಿ, ಯಡಿಯೂರಪ್ಪನವರ ವಿಷಯದಲ್ಲಾಗ್ಲಿ ಒಂದು ಸಣ್ಣ ಮಾತನ್ನು ಹೇಳೋದಿಲ್ಲ, ಅವರನ್ನು ಉಲ್ಲೇಖ ಕೂಡ ಮಾಡೋದಿಲ್ಲ. आते हैं और अपने बारे में बोलते हैं। ಬರ್ತಾರೆ ಮತ್ತು ಬರೇ ತಮ್ಮ ಬಗ್ಗೆ ಮಾತ್ರ ಮಾತಾಡ್ತಾರೆ. कहा कि कांग्रेस पार्टी ने 91 बार उन पर आक्रमण किया। ಈಗ ಕರ್ನಾಟಕದಲ್ಲಿ ಬಂದಂತ ಸಂದರ್ಭದಲ್ಲಿ ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ 91 ಬಾರಿ ಆಪಾದನೆಗಳನ್ನು ಮಾಡಿದೆ, ದೂರುಗಳನ್ನು ಕೊಟ್ಟಿದ್ದಾರೆ, ಬೈದಿದ್ದಾರೆ ಅಂತೇಳಿ. मगर ये चुनाव प्रधानमंत्री जी का चुनाव नहीं है। ಆದರೆ ಈ ಚುನಾವಣೆ ಪ್ರಧಾನಮಂತ್ರಿಯ ಸ್ಥಾನ ಆಯ್ಕೆ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳ ಚುನಾವಣೆ ಅಲ್ಲ. ये कर्नाटक के युवाओं का, माताओं का, बहनों का, किसानों का, मजदूरों का चुनाव है। ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು ಕರ್ನಾಟಕದ ಮಾತೆಯರ, ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ, ರೈತರ, ಶ್ರಮಿಕ ವರ್ಗದವರ ಚುನಾವಣೆ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. इसके बारे में बीजेपी के लोग, नरेंद्र मोदी जी एक शब्द नहीं बोलते। ಈ ವಿಚಾರದಲ್ಲಿ ಬಿಜೆಪಿಯ ನಾಯಕರಾಗ್ಲಿ, ಪ್ರಧಾನಿ ನರೇಂದ್ರ ಮೋದಿಜಿ ಅವರಾಗ್ಲಿ ಒಂದು ಸಣ್ಣ ಮಾತನ್ನು ಕೂಡ ಹೇಳೋದಿಲ್ಲ. पिछले 3 साल आपने क्या किया? ಕಳೆದ 3 ವರ್ಷದಲ್ಲಿ ತಾವು ಕರ್ನಾಟಕಕ್ಕೆ ಏನು ಮಾಡಿದ್ದೀರಿ? आने वाले 5 सालों में आप क्या करोगे? ಮುಂದೆ ಬರುವಂತ 5 ವರ್ಷದಲ್ಲಿ ಸರ್ಕಾರ ಬಂದ್ರೆ ಏನು ಮಾಡ್ತೀವಿ? किसकी मदद करोगे? ಯಾರಕ್ಕೆ ಸಹಾಯ ಮಾಡ್ತೀರಿ? कैसे करोगे? ಹೇಗೆ ಮಾಡ್ತೀರಿ? ये बीजेपी वाले या प्रधानमंत्री एक शब्द नहीं बोलते। ಈ ವಿಚಾರದಲ್ಲಿ ಬಿಜೆಪಿ ಅವರಾಗ್ಲಿ, ಪ್ರಧಾನಮಂತ್ರಿ ಆಗ್ಲಿ ಒಂದು ಸಣ್ಣ ಮಾತನ್ನು ಕೂಡ ಹೇಳೋದಿಲ್ಲ. अभी उन्होंने अपना मैनिफेस्टो रिलीज किया, ಅವರೀಗ ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. मगर पिछले मैनिफेस्टो के 70% काम अधूरे हैं, पूरे नहीं हुए। ಅವರ ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಇದುವರೆಗೆ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಸುಮಾರು 60% ಕೆಲಸಗಳು ಇನ್ನೂ ಕೂಡ ಯಾವುದು ಕೂಡ ಆಗಿಲ್ಲ, ಅದು ಅರ್ಧದಲ್ಲೇ ನಿಂತಿದ್ದಾವೆ. सच्चाई है कि पिछले 3 सालों में उन्होंने सिर्फ एक काम किया है। ಸತ್ಯ ಏನು ಅಂದ್ರೆ, ಕಳೆದ 3 ವರ್ಷದಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಒಂದೇ ಕೆಲಸ ಅಂತೇಳಂದ್ರೆ, उन्होंने आपका पैसा आपसे चोरी किया है। ಅವರು ನಿಮ್ಮ ಹಣವನ್ನೇ ನಿಮ್ಮಿಂದ ಕಳ್ಳತನವನ್ನ ಮಾಡಿದ್ದಾರೆ. वो तो कह नहीं सकते, ಜನಗಳಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. इसलिए नरेंद्र मोदी जी कहते हैं कि कांग्रेस पार्टी ने मेरे बारे में 91 बार बोला। ಅದಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ಕಾಂಗ್ರೆಸ್ ಪಕ್ಷದವರು 91 ಆಪಾದನೆಗಳನ್ನ ಮಾಡಿದ್ದಾರೆ, ಬೈಗುಳವನ್ನು ಸುರಿಸಿದ್ದಾರೆ ಅಂತೇಳಿ. जब कर्नाटक को टैक्स का कम पैसा मिला तो प्रधानमंत्री जी ने क्या कहा, क्या किया, मदद की? ಕರ್ನಾಟಕದಲ್ಲಿ ತೆರಿಗೆ ಹಣ ಕಡಿಮೆ ಬಿದ್ದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಏನು ಮಾಡಿದರು? ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಸಹಾಯ ಮಾಡಿದ್ರು, ಕರ್ನಾಟಕಕ್ಕೆ ನೆರವಿಗೆ ಬಂದರು ಅನ್ನೋದು ಕೂಡ ಇವತ್ತು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. जब कर्नाटक, गोवा और महाराष्ट्र के बीच में पानी का मसला था, तब प्रधानमंत्री ने कर्नाटक के लिए बात की, मदद की। ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದ ಮಧ್ಯೆ ನೀರಾವರಿಯ ವಿಚಾರದಲ್ಲಿ ತಗಾದೆ ಇದ್ದಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಏನಾದರೂ ಕರ್ನಾಟಕದ ಪರವಾಗಿ ಒಂದು ಶಬ್ದವನ್ನಾದರೂ ಎತ್ತಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. कर्नाटक के किसानों के लिए आपने क्या किया, ये बता दीजिए। ಕರ್ನಾಟಕದ ರೈತರಿಗೋಸ್ಕರ ತಾವು ಏನು ಮಾಡಿದ್ದೀರಿ, ಇದನ್ನ ನಾನು ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ. छोटे दुकानदारों के लिए क्या किया, ये बता दीजिए। ಕರ್ನಾಟಕದ ರೈತರಿಗಾಗ್ಲಿ, ಕಿಸಾನರಿಗಾಗ್ಲಿ, ಯುವಕರಿಗಾಗ್ಲಿ, ನಿರುದ್ಯೋಗಿಗಳಾಗ್ಲಿ ಏನು ಮಾಡಿದಿರಿ ಕೇಳಲಿಕ್ಕೆ ಬಯಸ್ತೇನೆ. युवाओं के लिए क्या किया, ये बता दीजिए। ಯುವಕರಿಗೋಸ್ಕರ ಏನು ಮಾಡಿದಿರಿ ಇದನ್ನಾದ್ರೂ ಕೂಡ ಹೇಳಿ. बेरोजगार कर दिया देश के युवाओं को, मगर क्या फायदा पहुंचाया, ये बताइए।
ಈ ದೇಶದಲ್ಲಿ ನಿರುದ್ಯೋಗ ವ್ಯಾಪಕವಾಗಿದೆ, ಅದನ್ನು ನಿವಾರಣೆ ಮಾಡಲಿಕ್ಕೆ ಏನು ಮಾಡಿದಿರಿ ಅನ್ನೋದಾದ್ರೂ ಕೂಡ ಕನಿಷ್ಠ ಅದನ್ನಾದ್ರೂ ಕೂಡ ಹೇಳಬೇಕು ಅಂತ ವಿನಂತಿ ಮಾಡ್ತೇನೆ. मैं एक सुझाव देता हूं प्रधानमंत्री जी को. ಟ್ಯಾಕ್ಸ್ ಅನ್ನು ಸುಧಾರಣೆ ಮಾಡುವಂತ ವಿಚಾರದಲ್ಲಿ ತಾವು ಏನು ಮಾಡಿದಿರಿ ಅನ್ನೋದನ್ನು ಕೂಡ ಹೇಳಬೇಕಾಗ್ತದೆ. आपको अपने बारे में बोलना अच्छा लगता है, ಅವರ ಬಗ್ಗೆ ಅವರಿಗೆ ಹೇಳಿಕೊಳ್ಳಿಕ್ಕೆ ಬಹಳ ಸಂತೋಷ ಖುಷಿ ಆಗ್ತದೆ. तो आप ऐसे करिए, अपने भाषणों में 70% आप अपने बारे में बोलिए. ಅವರು ಮಾಡ್ತಕ್ಕಂಥ ಭಾಷಣದಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಅವ್ರ ಬಗ್ಗೆನೇ ಅವರು 60% ಮಾತಾಡ್ತಾರೆ. दिल खोल के बोलिए, ನಿಮ್ಮ ಬಗ್ಗೆನೇ ಹೃದಯ ಬಿಚ್ಚಿ ಮಾತಾಡಿ. मेरे साथ कांग्रेस पार्टी ने ये किया, मुझे ये कहा, मुझे ऐसे बोला, मुझे ये बोला, ये कहिए. 70% ये खुल के बोलिए. ನೀವು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ನಮಗೆ ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು, ಹಾಗೆ ಬೈದ್ರು, ಹೀಗೆ ಬೈದ್ರು ಅನ್ನೋದನ್ನೇ ನಿಮ್ಮ ಭಾಷಣ ತುಂಬಾ ಹೇಳಿ ತಕರಾರೇನಿಲ್ಲ. 30% आप कर्नाटका के बारे में बोल दीजिए. 30% ಆದರೂ ಕೂಡ ನೀವು ಕರ್ನಾಟಕದ ಬಗ್ಗೆ ಮಾತಾಡಿ, 70% ಕಾಂಗ್ರೆಸ್ ನಾಯಕರನ್ನು ಬೈರಿ, ತೊಂದರೆ ಇಲ್ಲ. 30% ಕರ್ನಾಟಕ ಜನತೆ ಬಗ್ಗೆ ಮಾತಾಡಿ ಅಂತ ಹೇಳ್ತೇನೆ. महंगाई के बारे में बोलिए, ಬೆಲೆ ಏರಿಕೆ ಬಗ್ಗೆ ಮಾತಾಡಿ. 1100 रुपए का सिलेंडर, उसके बारे में बोलिए. 1100 ರೂಪಾಯಿ ಗ್ಯಾಸ್ ಸಿಲಿಂಡರ್ ಆಗಿದೆ, ಅದರ ಬಗ್ಗೆ ಮಾತಾಡಿ. 100 रुपए का पेट्रोल, उसके बारे में बोलिए. ಪೆಟ್ರೋಲ್ 100 ರೂಪಾಯಿ ಆಗಿದೆ, ಅದರ ಬಗ್ಗೆ ಮಾತಾಡಿ. और फिर जो आप कर्नाटक के लिए करना चाहते हैं वो भी बोलिए. ಕರ್ನಾಟಕದ ಬಗ್ಗೆ ನೀವು ಏನು ಮಾಡಬೇಕು ಅಂತಿದ್ದೀರಿ ಅದರ ಬಗ್ಗೆ ಆದರೂ ಮಾತಾಡಿ. अब मैं आपको बताता हूं कांग्रेस पार्टी कर्नाटक के लिए क्या करने जा रही है. ನಾನೀಗ ನಿಮ್ಮ ಮುಂದೆ ಹೇಳ್ತೇನೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಮಾಡ್ಲಿಕ್ಕೆ ಬಯಸ್ತದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ये हमारे 5 वायदे हैं और ये पहले दिन पहली कैबिनेट मीटिंग में कानून बन जाएंगे. ನಾವು ಕರ್ನಾಟಕದ ಜನತೆಗೆ 5 ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಅದು ಕರ್ನಾಟಕದಲ್ಲಿ ಮುಂದೆ ಸರ್ಕಾರ ರಚನೆಯಾದಂತ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ಈ 5 ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ. ये देखिए, यहाँ महिलाएं आई हैं. ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರೆಲ್ಲ ಬಂದಿದ್ದಾರೆ. आपका नाम क्या है? देखिए रानी जी आई हैं. ನೋಡಿ, ಇಲ್ಲಿ ಹೆಣ್ಣು ಮಗಳು ಒಬ್ರು ರಾಣಿ ಅಂತಕ್ಕಂಥ ಹೆಸರಿನವ್ರು ಬಂದಿದ್ದಾರೆ. अभी ये मुस्कुरा रही हैं, ಅವ್ರಿಗೆ ನಗುತ್ತಾ ಇದ್ದಾರೆ. मगर इन्होंने महंगाई सही है. ಆದ್ರೆ ಅವರು ಬೆಲೆ ಏರಿಕೆಯಿಂದ ಬಸವಳಿದಿದ್ದಾರೆ. 1100 रुपए का सिलेंडर सहा है. 1100 ರೂಪಾಯಿ ಗ್ಯಾಸ್ ಸಿಲಿಂಡರ್ ಕೊಟ್ಟು ಸುಸ್ತಾಗಿದ್ದಾರೆ. अब हम इनके लिए और ऐसी करोड़ों महिलाओं के लिए गृह लक्ष्मी स्कीम लाए हैं. ಅಂತ ರಾಣಿ ಅಂತ ಮಹಿಳೆಯರಿಗೋಸ್ಕರ, ಇಂಥ ಸಹಸ್ರಾರು ಲಕ್ಷಾಂತರ ಮಹಿಳೆಯರಿಗೋಸ್ಕರ ನಾವು ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನ ಜಾರಿ ಮಾಡ್ತಾ ಇದ್ದೇವೆ. रानी जी, जैसे ही कांग्रेस पार्टी की यहाँ सरकार बनेगी, ರಾಣಿ ಅವರೇ, ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮೇ 13 ನಂತರ ರಚನೆ ಆಗ್ತದೋ, कर्नाटक की लाखों करोड़ों महिलाओं के बैंक अकाउंट में हर महीने 2000 रुपए जाएगा. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ರಚನೆ ಆದ ತಕ್ಷಣ ಮೇ ತಿಂಗಳಿನಲ್ಲಿ ಕರ್ನಾಟಕದಲ್ಲಿರುವಂತಹ ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರ ಅವರ ಆ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ 2000 ರೂಪಾಯಿಗಳನ್ನ ಪ್ರತಿ ತಿಂಗಳು ಜಮಾ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ. और रानी जी, जब आप या कर्नाटक की कोई और महिला कर्नाटक की बसेस में जाएंगी, वो 1 रुपया 1 पैसा अपनी जेब से नहीं देंगी. ರಾಣಿ ಅವರೇ, ನೀವು ಮತ್ತು ನಿಮ್ಮಂತರ ಲಕ್ಷಾಂತರ ಮಹಿಳೆಯರು ಕರ್ನಾಟಕದಲ್ಲಿ ಮೇನಲ್ಲಿ ಕಾಂಗ್ರೆಸ್ ಸರ್ಕಾರದ ಬಂದ ನಂತರ ಬಸ್ಸಿನಲ್ಲಿ ಪ್ರಯಾಣ ಮಾಡಿದರೆ 1 ನಯಾ ಪೈಸಾ ಕೂಡ ಕೊಡದೆ ನೀವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಕೂಡ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು. उसके बाद गृह ज्योति स्कीम, ಇದಾದ ನಂತರ ಗೃಹ ಜ್ಯೋತಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಕೊಡ್ತಾ ಇದ್ದೇವೆ. 200 यूनिट बिजली हर घर को हर महीने मुफ्त में. ಪ್ರತಿ ಒಂದು ಕರ್ನಾಟಕದಲ್ಲಿರುವಂತ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಅನ್ನ ಪ್ರತಿ ತಿಂಗಳು ಉಚಿತವಾಗಿ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. रानी जी, ये भी आपको मिलने जा रहा है. ರಾಣಿ ಅವರೇ, ನಿಮ್ಮಂತ ಮತ್ತು ನಿಮ್ಮ ಇದು ಕೂಡ ನಿಮ್ಮ ಅಕೌಂಟಿಗೆ ಹೋಗ್ತದೆ. और आप जैसी करोड़ों महिलाओं का इसका फायदा होगा. ನಿಮ್ಮಂತ ಲಕ್ಷಾಂತರ ಜನ ಮಹಿಳೆಯರಿಗೆ ಇದರ ಉಪಯೋಗ ಆಗ್ತದೆ. रात को गरीब लोगों के बच्चे भी पढ़ पाएंगे.
ಪ್ರತಿಯೊಬ್ಬ ಬಡವರ ಮಕ್ಕಳು ಕೂಡ ವಿದ್ಯುತ್ದಲ್ಲಿ ಓದಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. मगर हम वहां नहीं रुकेंगे. अन्य भाग्य स्कीम 10 किलो चावल हर फैमिली मेंबर को मुफ्त में. ನಾವು ಅಲ್ಲಿಗೆ ಮಾತ್ರ ನಿಲ್ಲೋದಿಲ್ಲ. ಕರ್ನಾಟಕದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ 10 kg ಅಕ್ಕಿಯನ್ನ ಅನ್ನಭಾಗ್ಯ ಸ್ಕೀಮ್ನಲ್ಲಿ ಉಚಿತವಾಗಿ ಪ್ರತಿ ತಿಂಗಳು ಕೊಡುವಂತ ಕೆಲಸವನ್ನು ಮಾಡ್ತೇವೆ. अब यहाँ पे बीजेपी की सरकार है तो बहुत सारे ग्रेजुएट्स होंगे, डिप्लोमा होल्डर्स होंगे जो बेरोजगार हैं. ಕರ್ನಾಟಕದಲ್ಲಿ ಬಹಳಷ್ಟು ಜನ ವಿದ್ಯಾವಂತರು, ಪದವೀಧರರು, ಡಿಪ್ಲೊಮಾ ಹೋಲ್ಡರ್ಸ್ ಇರಬಹುದು, ಬಿಜೆಪಿ ಅವರು ಕೂಡ ಅದರಲ್ಲಿ ಅನೇಕ ಜನ ಇರಬಹುದು. उनको सामने रास्ता नहीं दिखाई दे रहा है. ಅವರಿಗೆ ಮುಂದೆ ಹೋಗುವಂತ ರಸ್ತೆ ಕಾಣ್ತಾ ಇಲ್ಲ, अंधेरा लग रहा है. ಅವರು ಒಂದು ರೀತಿಯಲ್ಲಿ ಕಷ್ಟದಲ್ಲಿದ್ದಾರೆ. उनके लिए हमारी सरकार ग्रेजुएट्स के लिए और डिप्लोमा होल्डर्स के लिए एक बहुत बड़ा काम करने जा रही है. ಎಲ್ಲ ಕರ್ನಾಟಕದಲ್ಲಿರುವಂಥ ನಿರುದ್ಯೋಗಿ ಪದವೀಧರಿಗೆ, ಡಿಪ್ಲೊಮಾ ಹೋಲ್ಡರ್ಗಳಿಗೆ ಕರ್ನಾಟಕದಲ್ಲಿ ಮುಂದೆ ಬರುವಂಥ ಕಾಂಗ್ರೆಸ್ ಸರ್ಕಾರ ಒಂದು ದೊಡ್ಡದಾಗಿರತಕ್ಕಂಥ ಯೋಜನೆಯನ್ನ ಘೋಷಣೆ ಮಾಡಿದೆ. कर्नाटक के हर ग्रेजुएट को 2 साल के लिए हर महीने 3000 रुपए मिलेंगे. ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ನಿರುದ್ಯೋಗಿ ಪದವೀಧರರಿಗೆ 2 ವರ್ಷಗಳ ಕಾಲ ಪ್ರತಿ ತಿಂಗಳು 3000 ರೂಪಾಯಿಗಳನ್ನ 2 ವರ್ಷಗಳ ಕಾಲ ಅವರ ಅಕೌಂಟಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೇವೆ. और डिप्लोमा होल्डर्स को 1500 रुपए महीने के 2 साल के लिए. ಪ್ರತಿಯೊಬ್ಬ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಗಳಿಗೆ ಪ್ರತಿ ತಿಂಗಳು ಕೂಡ 1500 ರೂಪಾಯಿಯನ್ನ ಪ್ರತಿ ತಿಂಗಳು ಅವರ ಅಕೌಂಟಿಗೆ ಹಾಕ್ತಕ್ಕಂಥ ಕೆಲಸವನ್ನ 2 ವರ್ಷಗಳ ಕಾಲ ಮಾಡ್ತೇವೆ. किसानों की मदद के लिए 1.5 लाख करोड़ रुपए हम डालेंगे. हर साल 30,000 करोड़ रुपए. ಕರ್ನಾಟಕದಲ್ಲಿರುವಂಥ ರೈತರಿಗೋಸ್ಕರ 1,50,000 ಕೋಟಿ ರೂಪಾಯಿಗಳನ್ನ ಕೃಷಿಗೋಸ್ಕರ ಖರ್ಚು ಮಾಡುವಂತ ಕೆಲಸವನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. जो कोकोनट और अरेका नट उगाते हैं उनको हम MSP देंगे. ಕರ್ನಾಟಕದಲ್ಲಿ ತೆಂಗು ಬೆಳೆಗಾರರು ಮತ್ತು ಅಡಿಕೆ ಬೆಳೆಗಾರರಿಗೆ ಕನಿಷ್ಠ ಇದನ್ನ ಬೆಲೆಯನ್ನು ಕೊಡ್ತಕ್ಕಂಥ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. दूध की सब्सिडी को 5 रुपए से 7 रुपए कर देंगे. ಹೈನುಗಾರಿಕೆ ಮಾಡ್ತಕ್ಕಂಥ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಈಗ ಕೊಡ್ತಾ ಇರುವ 5 ರೂಪಾಯಿ ಸಬ್ಸಿಡಿ ಬದಲಾಗಿ 7 ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಲೀಟರ್ಗೆ ಕರ್ನಾಟಕ ಸರ್ಕಾರ ಮಾಡ್ತದೆ. और ये हमारी शुरुआत है, पहले दिन ये होगा. ಇದೆ ಪ್ರತಿ ಈ ಎಲ್ಲ ಕೆಲಸಗಳು ಕೂಡ ಕರ್ನಾಟಕದಲ್ಲಿ ಸರ್ಕಾರ ಬಂದ ಮೊದಲನೇ ದಿವಸವೇ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿರ್ಣಯ ಆಗ್ತದೆ. अब हमने साफ बोला है कि हम क्या करने जा रहे हैं. ನಾವೀಗ ನಿಮ್ಮ ಮುಂದೆ ನೇರವಾಗಿ ಪ್ರಾಮಾಣಿಕವಾಗಿ ಹೇಳಿದ್ದೇವೆ, ನಾವು ಸರ್ಕಾರಕ್ಕೆ ಬಂದ್ರೆ ಏನು ಮಾಡ್ತೇವೆ ಅನ್ನೋದನ್ನ ಹೇಳಿದ್ದೇವೆ. रानी जी जैसी करोड़ों महिलाओं को फायदा होगा, युवाओं को फायदा होगा, ग्रेजुएट्स को फायदा होगा, किसानों को फायदा होगा. ರಾಣಿ ಅವರಂತ ಲಕ್ಷಾಂತರ ಜನ ಮಹಿಳೆಯರಿಗೆ ಅದರ ಉಪಯೋಗ ಆಗ್ತದೆ. ಎಲ್ಲ ನಿರುದ್ಯೋಗಿ ಪದವೀಧರರಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಗಳಿಗೆ, ಈ ರಾಜ್ಯದ ಎಲ್ಲ ರೈತರಿಗೆ ಅದರಿಂದ ದೊಡ್ಡದಾಗಿರ್ತಕ್ಕಂಥ ಉಪಯೋಗ ಆಗ್ತದೆ. अब प्रधानमंत्री जी को कह देना चाहिए कि हम भी कर्नाटक के लिए ये करने जा रहे हैं. ಈಗಲಾದರೂ ಕೂಡ ಪ್ರಧಾನಮಂತ್ರಿಗಳು ಹೇಳಬೇಕು, ಕರ್ನಾಟಕದಲ್ಲಿ ನಾವು ಈ ಎಲ್ಲ ವರ್ಗಗಳಿಗೆ ಅಧಿಕಾರಕ್ಕೆ ಬಂದ್ರೆ ಏನು ಮಾಡ್ತೇವೆ ಅನ್ನೋದನ್ನ ಹೇಳಬೇಕು. ಅವರು अपनी बात बंद कीजिए, कर्नाटक की बात शुरू कीजिए. ನಿಮ್ಮ ಬಗ್ಗೆ ಮಾತಾಡೋದನ್ನ ದಯವಿಟ್ಟು ನಿಲ್ಲಿಸಿ ಕರ್ನಾಟಕದ ಬಗ್ಗೆ ಮಾತಾಡೋದನ್ನ ಪ್ರಾರಂಭಿಸಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. आखिरी बात भाई और बहनों, ಕೊನೆಯದಾಗಿ ಸಹೋದರ ಸಹೋದರರೇ, ನಾನು ಒಂದು ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. मैंने कहा कि बीजेपी ने आपकी पिछली सरकार चोरी की. ನಾನು ಹೇಳಿದೆ ನಿಮಗೆ, ಕಳೆದ ಬಾರಿ ಬಿಜೆಪಿಯವರು ನಿಮ್ಮ ಸರ್ಕಾರವನ್ನ ನಿಮ್ಮಿಂದ ಕಳ್ಳತನ ಮಾಡಿದ್ರು ಅಂತೇಳಿ. इस बार भी चोरी करने की कोशिश करेंगे. ಈ ಬಾರಿಯೂ ಕೂಡ ಚುನಾವಣಾ ಫಲಿತಾಂಶದ ನಂತರ ಸರ್ಕಾರವನ್ನ ಕಳ್ಳತನ ಮಾಡುವಂತ ಪ್ರಯತ್ನ ಮಾಡ್ತಾರೆ. इसीलिए आपको कांग्रेस पार्टी को कम से कम 150 सीटें दिलवानी है. ಈ ಕಾರಣಕ್ಕಾಗಿ ನಾನು ಕರ್ನಾಟಕದ ಜನತೆಯಲ್ಲಿ ವಿನಂತಿ ಮಾಡ್ತೇನೆ, ಈ ಬಾರಿಯ ಚುನಾವಣೆಯಲ್ಲಿ ಕನಿಷ್ಠ 150 ಸೀಟುಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಕೊಡಬೇಕು ಅಂತೇಳಿ. और बीजेपी को ये जो 40 नंबर है इतना अच्छा लगता है, इतना प्यारा लगता है. ಬಿಜೆಪಿ ಅವರಿಗೆ 40 ಸಂಖ್ಯೆ ಬಗ್ಗೆ ಬಹಳ ಪ್ರೀತಿ ಇದೆ, 40 ಇಷ್ಟು ಅವರಿಗೆ ಪ್ರೀತಿ ಪಾತ್ರವಾಗಿದೆ. ಆ ಕಾರಣಕ್ಕೋಸ್ಕರ इनको आप खुश कीजिए और 40 सीटें पकड़ा दीजिए.
ಅದಕ್ಕೋಸ್ಕರ ನೀವೊಂದು ಕೆಲಸ ಮಾಡಿ, ಬಿಜೆಪಿ ಅವರಿಗೆ 40 ಸೀಟು ಮಾತ್ರ ಕೊಟ್ಟು ಬಿಡಿ ಅಂತೇಳಿ ಕರ್ನಾಟಕ ಜನತೆಯಲ್ಲಿ ನಾನು ನಿವೇದನೆ ಮಾಡ್ಕೊಳ್ತೇನೆ. आप सबका बहुत बहुत धन्यवाद. गर्मी में आप आए, इतने प्यार से आपने मेरी बात सुनी. धन्यवाद. जय हिंद. ನಿಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ. ಬಿಸಿಲಿನ ಜಳದಲ್ಲಿ ನೀವೆಲ್ಲ ಬಂದಿದ್ದೀರಿ, ನನ್ನ ಮಾತನ್ನು ಕೇಳಿದಿರಿ, ಅದಕ್ಕೋಸ್ಕರ ನಾನು ನಿನ್ನೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.